Dear students, I am Dr. Jalajakshi, Department of Sociology, Veershai College, Ballari. Now, I'll take the chapter Rural Development. In that, the topic is Obstacles of Rural Development. There are many obstacles like economic factors, social factors, religious factors, political factors. These are all caused as obstacles for rural development. First, we'll take up economic factors caused as obstacles for rural development. ಗ್ರಾಮೀಣ ಅಭಿವೃದ್ಧಿಗೆ ಅನೇಕ ಅಡೆತಡೆಗಳನ್ನು ನಾವು ಇವತ್ತಿನ ದಿನ ನೋಡಬಹುದು. ಗ್ರಾಮೀಣ ಅಭಿವೃದ್ಧಿಗೆ ಅನೇಕ ಅಂಶಗಳು ತೊಡಕನ್ನು ಉಂಟು ಮಾಡ್ತವೆ. ಅದರೊಳಗೆ ಆರ್ಥಿಕ ಅಂಶಗಳಿರ್ಬೋದು, ಸಾಮಾಜಿಕ ಅಂಶಗಳಿರ್ಬೋದು, ಧಾರ್ಮಿಕ ಅಂಶಗಳು, ರಾಜಕೀಯ ಅಂಶಗಳು ಇವೆಲ್ಲವೂ ಕೂಡ ಆರ್ಥಿಕ ಅಭಿವೃದ್ಧಿಗೆ ತೊಂದರೆಯನ್ನ ಉಂಟು ಮಾಡ್ತವೆ. ಇಲ್ಲಿ ಮೊಟ್ಟ ಮೊದಲನೇದಾಗಿ ನಾವು ಆರ್ಥಿಕ ಅಂಶಗಳನ್ನ ನೋಡೋಣ. ವಿ ಶಲ್ ಸಿ ಎಕನಾಮಿಕ್ ಫ್ಯಾಕ್ಟರ್ಸ್ ವಿಚ್ ಕಾಸ್ಡ್ ಆಸ್ obstacles for rural development. The first one, excessive population. Fast growing population leads to many serious problems like unemployment, poverty, lack of food, increase of social expenditure, etc. The first one is ಮಿತಿಮೀರಿದ ಜನಸಂಖ್ಯೆ ಅಂತ ಹೇಳ್ತೀವಿ. So for example, now the population, it is more than 1 billion we have. So it become a serious problem, especially in developing country like India. So because of this, many problems will be arised, especially unemployment, poverty, lack of food, and increase of social expenditure, etc., etc. So we are not able to provide all the facilities to the people. So because of the overpopulation. ಮಿತಿಮೀರಿದ ಜನಸಂಖ್ಯೆ ಅತ್ಯಂತ ಅಂದ್ರೆ ಇಲ್ಲಿ ಜನಸಂಖ್ಯೆ ಮಿತಿಯಾಗಿ ಹೆಚ್ಚುತ್ತಾನೆ ಇದೆ, ಅತಿಯಾಗಿ ಹೆಚ್ಚುತ್ತಾನೆ ಇದೆ. ಇದರಿಂದಾಗಿ ಅನೇಕ ಸಮಸ್ಯೆಗಳು ಉಂಟಾಗ್ತಾ ಇವೆ. ನಿರುದ್ಯೋಗ, ಬಡತನ, ಆಹಾರದ ಕೊರತೆ, ಸಾಮಾಜಿಕ ವೆಚ್ಚದ ವಿಪರೀತ ಏರಿಕೆ ಇವೆಲ್ಲವೂ ಆಗ್ತಾ ಇದ್ದಾವೆ. ಇದು ಮೊಟ್ಟ ಮೊದಲನೇದಾಗಿ ಗ್ರಾಮೀಣ ಅಭಿವೃದ್ಧಿಗೆ ಅಡ್ಡಿಯನ್ನ ಉಂಟು ಮಾಡುತ್ತೆ ಅಂತ ಹೇಳಬಹುದಾಗಿದೆ. The next one, backwardness of agriculture. We are still following traditional method. The lack of mechanization and technology leads to less agricultural production. The second point is ಕೃಷಿಯ ಹಿಂದುಳಿದಿರುವಿಕೆ ಅಂತ ಹೇಳ್ತೀವಿ. ಕೃಷಿಯಲ್ಲಿ ನಾವು ತುಂಬಾ ಹಿಂದುಳಿದಿದ್ದೇವೆ. ಭಾರತ ಹಳ್ಳಿಗಳ ದೇಶ ಆದ್ರೂ ಕೂಡ, ಮತ್ತೆ ಕೃಷಿಯನ್ನೇ ಮುಖ್ಯವಾದ ಕಸುಬನ್ನಾಗಿ ಮಾಡಿಕೊಂಡಿದ್ರು ಕೂಡ, ಇವತ್ತಿಗೂ ನಾವು ಒಂದು ಸಾಂಪ್ರದಾಯಿಕ ಒಂದು ವಿಧಾನವನ್ನ ಬಳಸ್ತಾ ಇದ್ದೀವಿ. ಇವತ್ತಿಗೂ ಎತ್ತನ್ನ ಇಟ್ಕೊಂಡು ಉಳ್ತಾ ಇದ್ದೀವಿ. ಹಾಗಾಗಿ ಯಾಂತ್ರೀಕರಣ ಮತ್ತು ತಂತ್ರಜ್ಞಾನದ ಕೊರತೆ ಏನಾಗ್ತಾ ಇದೆ, ಇವತ್ತು ಕೃಷಿಯ ಉತ್ಪಾದನೆ ಬಹಳ ಕಡಿಮೆ ಆಗ್ತಿದೆ. ಈಗ ನಾವು ರಷ್ಯಾ ತಗೊಳ್ಳಿ, ಅಮೇರಿಕಾ, ಇಂಗ್ಲೆಂಡ್, ಆಸ್ಟ್ರೇಲಿಯಾ ಇಲ್ಲೆಲ್ಲ 2-6% ಮಾತ್ರ ಕೃಷಿಯ ಮೇಲೆ ಅವಲಂಬಿತರಾಗಿದ್ದಾರೆ. So these countries, developed countries, have only 2-6% of population depend on the agriculture, but they export food grains to many other countries. We are also importing the food grains from other different countries, developed countries. ಕೃಷಿ ನೋಡಿ, ಇವಾಗ ಅಲ್ಲಿ ಬರೀ 2-6% ಮಾತ್ರ ಕೃಷಿಯ ಮೇಲೆ ಅವಲಂಬಿತರಾಗಿದ್ದಾರೆ. ಆದರೆ ಅವರು ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ತುಂಬಾ ಪ್ರಗತಿ ಹೊಂದಿರೋದ್ರಿಂದ ಕೃಷಿಯಲ್ಲಿ ಅದನ್ನ ಅವರು ಬಳಸ್ತಾರೆ. ಆದ್ರೆ ನಮ್ಮಲ್ಲಿ ಏನಾಗಿದೆ, ಇವತ್ತಿಗೂ ನಾವು ಸಾಂಪ್ರದಾಯಿಕ ಒಂದು ವಿಧಾನವನ್ನೇ ಬಳಸ್ತಾ ಇದ್ದೀವಿ, ಎತ್ತುಗಳನ್ನು ಇಟ್ಕೊಂಡು ಉಳ್ತಾ ಇದ್ದೀವಿ. ಇಲ್ಲಿ ಯಾಂತ್ರೀಕರಣ ಮತ್ತು ತಂತ್ರಜ್ಞಾನದ ಕೊರತೆ ಕೃಷಿಯ ಒಂದು ಉತ್ಪಾದಕತೆಗೆ ಒಂದು ಅಡ್ಡಿಯನ್ನ ಉಂಟು ಮಾಡ್ತಾ ಇದೆ ಅಂತ ಹೇಳ್ಬೋದು. ಥರ್ಡ್ ಒನ್, ಸ್ಕೇರ್ಸಿಟಿ ಆಫ್ ಕ್ಯಾಪಿಟಲ್, ಲ್ಯಾಕ್ ಆಫ್ ಸೇವಿಂಗ್ ಅಂಡ್ ಎಕ್ಸ್ಟ್ರಾ ವೆಗನ್ಸ್ ಅಂಡ್ ಲ್ಯಾಕ್ ಆಫ್ ಇಂಡಸ್ಟ್ರಿಯಲ್ ಎಸ್ಟಾಬ್ಲಿಷ್ಮೆಂಟ್ ಆರ್ ಗ್ರೋಯಿಂಗ್ ಸ್ಲೋಲಿ. ನೋಡಿ, ನಮ್ಮಲ್ಲಿ ಇನ್ನೊಂದು ಅಂಶ ಏನಪ್ಪಾ ಅಂತಂದ್ರೆ ಇಲ್ಲಿ ಬಂಡವಾಳದ ಕೊರತೆ ಅಂತ ಕರಿತೀವಿ.
ಬಂಡವಾಳದ ಕೊರತೆ. ಸೊ ದಟ್ ಈಸ್ ಇನ್ ಎಸ್ಪೆಷಲಿ ಇನ್ ದ ರೂರಲ್ ಏರಿಯಾ, the people don't have saving habit. The lack of saving habit and the extravagance. So you generally they use their money, they won't have any saving habit at all. So they use the money for jatras, melas, feast, festivals, everything. So because of this, so they have they cannot able to develop the quality of industrial establishment. So all these things to leads to the obstacle of rural development. ಇಲ್ಲಿ ನಮ್ಮಲ್ಲಿ ಒಂದು ಬಂಡವಾಳದ ಕೊರತೆ ಕೂಡ ಹಾಗೇನೇ ಇದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಬಡತನ, ನಿರುದ್ಯೋಗ ಇದೆಲ್ಲದರ ಇರೋದ್ರ ಜೊತೆಯಲ್ಲಿ ಆ ಜನರಲ್ಲಿ, ಗ್ರಾಮೀಣ ಜನರಲ್ಲಿ ಉಳಿತಾಯದ ಒಂದು ಕೊರತೆ ಇದೆ. ಉಳಿತಾಯ ಅನ್ನೋದು ಅವರಲ್ಲಿ ಇಲ್ವೇ ಇಲ್ಲ ಅಂತಾನೆ ಹೇಳ್ಬೋದು. ಅದ್ರ ಜೊತೆಯಲ್ಲಿ ಅವ್ರು ಹೆಚ್ಚು ಖರ್ಚನ್ನ ಮಾಡುವಂಥವರಾಗಿದ್ದಾರೆ. ಪ್ರತಿದಿನ ಹಬ್ಬ ಹರಿದಿನ, ಜಾತ್ರೆ, ಮೇಳ, ಈ ರೀತಿ ಅಮಾವಾಸ್ಯೆ, ಹುಣ್ಣಿಮೆ, ಹೀಗೆ ಅನೇಕ ಕಾರಣಗಳಿಗಾಗಿ ಅವರು ಇಟ್ಕೊಂಡಿದ್ರು ಕೂಡ ಹಣವನ್ನ ಬಳಕೆ ಮಾಡ್ತಾರೆ ಅಂತ ಹೇಳಿ ಹೇಳ್ಬೋದು. ಅಥವಾ ಯಾವುದೋ ಬ್ಯಾಂಕ್ನಿಂದ ಸಾಲ ತರ್ತಾರೆ, ಯಾವುದೋ ಒಂದು ಕೃಷಿಗಾಗಿ, ಬೀಜಕ್ಕೋಸ್ಕರ, ಗೊಬ್ಬರಕ್ಕೋಸ್ಕರ, ಅದನ್ನೇ ಅವರು ತಮ್ಮ ಮಕ್ಕಳ ಮದುವೆಗೋ ಅಥವಾ ಮಗಳು ಗರ್ಭಿಣಿ ಆಗಿದ್ರು ಸೀಮಂತ ಕಾರ್ಯಕ್ಕೂ ಹೀಗೆ ಹಾಕ್ತಾರೆ. ಈ ರೀತಿಯಲ್ಲಿ ಅವರಲ್ಲಿ ಒಂದು ಕೈಗಾರಿಕಾ ಸ್ಥಾಪನೆ ಮಾಡ್ತಕ್ಕಂಥ ಒಂದು ಅಂಶ ಏನಿದೆ ಅದು ಬಹಳ ಕಡಿಮೆ ಆಗ್ತಾ ಇದೆ ಅಂತ ಹೇಳಿ ಹೇಳಬಹುದಾಗಿದೆ. ದ ನೆಕ್ಸ್ಟ್ ಒನ್, ಎಕ್ಸೆಸಿವ್ ಡಿಪೆಂಡೆನ್ಸ್ ಆನ್ ಅಗ್ರಿಕಲ್ಚರ್. ಕೃಷಿಯ ಮೇಲೆ ವಿಪರೀತ ಅವಲಂಬನೆ. So I told already, we have 60% of population depending on the agriculture, and more dependency on agriculture will leads to also obstacle of a rural development, we can say that. And you know that agriculture is a seasonal employment. So the only 3 or 4 months we can do the work, and the remaining period, so will be sit quiet, the people will be sit quiet. So that's why we need employment opportunities there. We have to spread the employment opportunities there, and more number of people are depending on only agriculture, not other than that. ಇಲ್ಲಿ ಕೃಷಿಯ ಮೇಲೆ ವಿಪರೀತ ಅವಲಂಬನೆ ಅಂತ ಹೇಳ್ಬೋದು. ನಾನಾಗ್ಲೇ ಹೇಳಿದೆ, ಬೇರೆ ಬೇರೆ ದೇಶಗಳಲ್ಲಿ ಒಂದು 6%ಗಿಂತ ಹೆಚ್ಚಾಗಿ ಜನ ಕೃಷಿಯ ಮೇಲೆ ಅವಲಂಬಿತರಾಗಿಲ್ಲ. ಆದರೆ ನಮ್ಮಲ್ಲಿ ಬಹಳಷ್ಟು ಜನ, 60% ಜನ ಅದ್ರ ಮೇಲೇನೆ ಅವಲಂಬಿತರಾಗಿದ್ದಾರೆ. ನಮ್ಮಲ್ಲಿ ಹೆಚ್ಚಾಗಿ ಹಳ್ಳಿಗಳಲ್ಲಿ ಅವಿಭಕ್ತ ಕುಟುಂಬಗಳಿರ್ತವೆ. ಇಲ್ಲಿ 1, 2, 3, 4 ಎಕರೆ ಇದ್ರೆ ಅಲ್ಲಿ ಸುಮಾರು ಆ ಕುಟುಂಬಗಳಲ್ಲಿ 10, 12 ಜನ ಇರ್ತಾರೆ. ಅವರೆಲ್ಲರೂ ಕೂಡ ಕೃಷಿ ಮೇಲೆ ಅವಲಂಬಿತರಾಗಿರ್ತಾರೆ. ಹಾಗಾಗಿ ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ, ಬಡತನ ಇರೋದ್ರಿಂದ ಅವರು ಈ ಹೊಸ ತರದ ನವೀನಕರಣದ ಒಂದು ತಂತ್ರಜ್ಞಾನವನ್ನ ಬಳಸಲಿಕ್ಕೆ ಕೂಡ ಸಾಧ್ಯವಾಗಲ್ಲ ಅಂತ ಹೇಳಿ ಹೇಳ್ಬೋದು. ಲ್ಯಾಕ್ ಆಫ್ ಟೆಕ್ನಿಕಲ್ ನೋ ಹೌ, ತಂತ್ರಜ್ಞಾನದ ಕೊರತೆ ಅಂತ ಹೇಳಿ ಹೇಳ್ತೀವಿ. ತಂತ್ರಜ್ಞಾನದ ಕೊರತೆ ಇನ್ನೊಂದು ಆರ್ಥಿಕ ಅಭಿವೃದ್ಧಿಗೆ ಬಹಳ, ಮತ್ತೆ ತಂತ್ರಜ್ಞಾನದ ಸಾಧನೆಗೆ, ಒಂದು ಮುನ್ನಡೆಗೆ ತಂತ್ರಜ್ಞಾನ ಬಹಳ ಅವಶ್ಯಕವಾಗಿದೆ. ಆದರೆ ಅದರ ಒಂದು ಕೊರತೆ ನಮ್ಮಲ್ಲಿ ಕಂಡು ಬರ್ತಾ ಇದೆ. ಡೆವಲಪ್ಡ್ ಕಂಟ್ರೀಸ್ have witnessed that technology leads to economic development of a country, but we are using still traditional methods in the agricultural field, industry, transport, irrigation, mines, etc. ಸೊ ಇನ್ನೂ ನಾವು ಪುರಾತನವಾದ, ಹಿಂದುಳಿದ ಮತ್ತು ಬಳಕೆ ತಪ್ಪಿದ ತಂತ್ರಕಲೆಯನ್ನ ಬಳಸ್ತಾ ಇದ್ದೀವಿ ಅಂತ ಹೇಳಬಹುದು. ಇದರಿಂದಾಗಿ ಉತ್ಪಾದನೆಯ ಪ್ರಕ್ರಿಯೆ ನಿಧಾನಗತಿಯಲ್ಲಿ ಸಾಗ್ತಾ ಇದೆ. ಉತ್ಪಾದನೆ ಕಡಿಮೆ ಇರುತ್ತೆ, ಮತ್ತೆ ಬೃಹತ್ ಪ್ರಮಾಣದ ಉತ್ಪಾದನೆಗೆ ಅವಕಾಶ ಲಭಿಸೋದಿಲ್ಲ ಅಂತ ಹೇಳ್ಬೋದು. ಲ್ಯಾಕ್ ಆಫ್ ಟ್ರಾನ್ಸ್ಪೋರ್ಟ್ ಅಂಡ್ ಕಮ್ಯುನಿಕೇಶನ್, ಸಾರಿಗೆ ಮತ್ತು ಸಂಪರ್ಕಗಳ ಕೊರತೆ. ಸೊ for any country's economic development need for that, transport and communication facilities are very much necessary. And you know, especially in the rural area, we don't have good roads for the transport and communication. So even though the 74th of independence, still we are in very backward condition. We don't have good roads, good transport facility, good buses, lorry, whatever.
the communication facility. Lack of transport and communication facility is also an obstacle for the economic development of a country. ಇಲ್ಲಿ ಕೃಷಿ ಉತ್ಪನ್ನಗಳನ್ನು ನಾವು ಮಾರುಕಟ್ಟೆಗೆ ಮತ್ತು ಕೈಗಾರಿಕೋತ್ಪನ್ನಗಳನ್ನು ಕೃಷಿ ಉತ್ಪಾದನಾ ಸ್ಥಳಗಳಿಗೆ ಅದಿರು ಖನಿಜಗಳನ್ನು ಒಂದು ಗಣಿಗಳಿಂದ ಕೈಗಾರಿಕಾ ಪ್ರದೇಶಗಳಿಗೆ ಸಾಗಣೆ ಮಾಡೋದಕ್ಕೆ ನಮ್ಮಲ್ಲಿ ಅಂದರೆ ಅಭಿವೃದ್ಧಿ ಹೊಂದಿದಂತಹ ಸಾರಿಗೆ ವ್ಯವಸ್ಥೆ ನಮಗೆ ಬೇಕಾಗತ್ತೆ. ಆದರೆ ಅದರ ಕೊರತೆ ಇದೆ ಅಂತೇಳಿ ಹೇಳ್ಬೋದು. ಸಾರಿಗೆ ವ್ಯವಸ್ಥೆ ಬಹಳ ಮುಖ್ಯವಾಗತ್ತೆ. ರೈತ ಬೆಳೆದಂಥ ಬೆಳೆಯನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸೋದಕ್ಕೆ, ಮಾರುಕಟ್ಟೆಗೆ ಸಾಗಿಸೋದಕ್ಕೆ ಅದರ ಅವಶ್ಯಕತೆ ಇದೆ. ಆದರೆ ನಮ್ಮಲ್ಲಿ ಹಳ್ಳಿಗಳಲ್ಲಿ ಇನ್ನೂ ರಸ್ತೆಗಳು ಸರಿಯಾಗಿಲ್ಲ. ಇವತ್ತಿಗೂ ನೀರಿನ ಸೌಲಭ್ಯ ಸರಿಯಾಗಿಲ್ಲ. ಸುಮಾರು ಬೇಸಿಗೆ ಕಾಲದಲ್ಲಿ 8 ಮೈಲಿಗಳ ಕಾಲ ಹೋದರೆ ಒಂದು ಬಿಂದಿಗೆ ನೀರನ್ನು ಅವ್ರು ತರಬೇಕಾದಂತಹ ಒಂದು ಪರಿಸ್ಥಿತಿ ಇವತ್ತಿಗೂ ಇದೆ ಅಂತ ಹೇಳಿದ್ರೆ ತಪ್ಪಾಗದೇ ಇಲ್ಲ. ಸೊ ಹಾಗಾಗಿ ಈ ಒಂದು ಆರ್ಥಿಕ ಅಭಿವೃದ್ಧಿಗೆ ಇದೊಂದು ಅಡೆತಡೆಯನ್ನು ಉಂಟು ಮಾಡುತ್ತದೆ ಅಂತ ಹೇಳ್ಬೋದು. ನೆಕ್ಸ್ಟ್, ಅಂಡರ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್ ಅಂದರೆ ಸಂಪನ್ಮೂಲಗಳ ಅರೆಬಳಕೆ ಅಂತ ಹೇಳಿ ಕರಿತೀವಿ. So that is whatever we have the resources that we are not utilized properly and completely. And that is the thing. So because of the lack of technical know-how, we don't know how to, and see all these resources are transport to other countries, export to other countries. And by establishing the irrigation facilities and dams and all these, we can increase, we can extend the land areas, and by that we can provide lakhs of employment opportunities to the people. But we don't know how to use this. That is, underutilization of resources is also leads to the non-economic development of the country. ಸೊ ಇಲ್ಲಿ ಗ್ರಾಮೀಣ ಭಾಗದಲ್ಲಿ ಸಂಪನ್ಮೂಲಗಳ ಒಂದು ಬಳಕೆ ಆಗದೆ ಇರತಕ್ಕಂಥದ್ದು, ಸಂಪೂರ್ಣವಾಗಿ ಬಳಕೆ ಆಗದೆ ಇರತಕ್ಕಂಥದ್ದು ಒಂದು ಶೋಚನೀಯ ಸಂಗತಿ ಅಂತ ಹೇಳ್ಬೋದು. ಯಾಕಂದ್ರೆ ಅನೇಕ ಖನಿಜಗಳನ್ನ, ಅದಿರುಗಳನ್ನ ಅಥವಾ ದೇಶದಲ್ಲಿ ಕೈಗಾರಿಕೆ ಅಭಿವೃದ್ಧಿಗೆ ಬಳಸಿಕೊಳ್ಳಲಾಗದೇನೆ ಅದನ್ನ ನಾವು ವಿದೇಶಗಳಿಗೆ ರಫ್ತು ಮಾಡ್ತಾ ಇದ್ದೀವಿ. ಹಾಗಾಗಿ ಆಮೇಲೆ ನೀರಾವರಿ ಸೌಲಭ್ಯಗಳನ್ನು ಒದಗಿಸುವುದರ ಮೂಲಕ, ಅಣೆಕಟ್ಟುಗಳನ್ನು ಕಟ್ಟುವುದರ ಮೂಲಕ ಲಕ್ಷಾಂತರ ಜನರಿಗೆ ಉದ್ಯೋಗ ಕೊಡಬಹುದು. ಅದನ್ನು ಕೂಡ ನಾವು ಮಾಡ್ತಾ ಇಲ್ಲ. ಅಂದ್ರೆ ಸಂಪನ್ಮೂಲಗಳ ಅರೆ ಬಳಕೆ ಗ್ರಾಮೀಣ ಭಾರತದ ಆರ್ಥಿಕ ಅಭಿವೃದ್ಧಿಗೆ ಅಡ್ಡಿಯನ್ನ ಉಂಟು ಮಾಡಿದೆ ಅಂತ ಹೇಳ್ಬೋದು. ಲ್ಯಾಕ್ ಆಫ್ ಸೇವಿಂಗ್ ಹ್ಯಾಬಿಟ್ ವಿ ಹ್ಯಾವ್ ಆಲ್ರೆಡಿ ಡಿಸ್ಕಸ್ಡ್. ಅಂಡ್ ಸಿವಿಯರ್ ಸ್ಕೇರ್ಸಿಟಿ ಆಫ್ ಎಂಟರ್ಪ್ರೆನ್ಯೂರ್ಶಿಪ್ ಸ್ಕಿಲ್, ಸ್ಕೇರ್ಸಿಟಿ ಆಫ್ ಎಂಟರ್ಪ್ರೆನ್ಯೂರ್ಶಿಪ್ ಸ್ಕಿಲ್. ಇಲ್ಲಿ ನಾವೇನು ಹೇಳ್ತೀವಿ ಅಂತಂದ್ರೆ, ಒಂದು ಹಣಕಾಸಿನ ಸೌಲಭ್ಯಗಳ ಕೊರತೆಯ ಜೊತೆಯಲ್ಲಿ ಒಂದು ಏನು ಹೇಳ್ತೀವಪ್ಪ ಅಂದ್ರೆ ಉದ್ಯಮ ಚತುರತೆಯ ತೀವ್ರ ಕೊರತೆ ಉಂಟಾಗ್ತದೆ. ಮೊಟ್ಟ ಮೊದಲನೇದಾಗಿ ನಮ್ಮಲ್ಲಿ ಉಳಿತಾಯದ ಸ್ವಭಾವ ಇಲ್ಲ. ಅದರ ಜೊತೆಯಲ್ಲಿ ಉದ್ಯಮ ಚತುರತೆಯ ತೀವ್ರ ಕೊರತೆ, ನಮ್ಮಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಇಲ್ವೇ ಇಲ್ಲ. ಸೊ ದ ಬ್ರೇವ್ ಅಂಡ್ ಇಂಟೆಲಿಜೆಂಟ್ ಎಂಟರ್ಪ್ರೆನ್ಯೂರ್ಸ್ ಆರ್ ದ ಪ್ರಾಪರ್ಟಿ ಆಫ್ ಎನಿ ಕಂಟ್ರಿ, ಬಟ್ ವಿ ಡೋಂಟ್ ಹ್ಯಾವ್ ಸಚ್ ಎಂಟರ್ಪ್ರೆನ್ಯೂರ್ಸ್ ಇನ್ ಅವರ್ ಕಂಟ್ರಿ. ಉದ್ಯಮದಲ್ಲಿ ಬಂಡವಾಳವನ್ನ ತೊಡಗಿಸಿ, ಗಂಡಾಂತರಗಳನ್ನು ಎದುರಿಸಿ, ಮಾರುಕಟ್ಟೆಗಳನ್ನು ಸಂಶೋಧಿಸಿ ಉತ್ಪಾದನೆಯನ್ನ ಕೈಗೊಳ್ಳುವಂತಹ ಉದ್ಯಮಿಗಳ ಕೊರತೆಯು ಗ್ರಾಮೀಣ ಅರ್ಥವ್ಯವಸ್ಥೆಯ ಹಿಂದುಳಿದಿರುವಿಕೆಗೆ ಒಂದು ಮುಖ್ಯ ಕಾರಣವಾಗಿದೆ ಅಂತ ಹೇಳಬಹುದು. ಹಾಗಾಗಿ ಇಲ್ಲಿ ನಮಗೆ ಮುಖ್ಯವಾಗಿ ನಮ್ಮ ಜನರಲ್ಲಿ ಒಂದು ಉದ್ಯಮ ಚತುರತೆಯ ಕೊರತೆ ಕಂಡು ಬರ್ತದೆ. ಅವರಿಗೆ ಬೇಕಾಗ್ತಕ್ಕಂಥ ಒಂದು ಟ್ರೈನಿಂಗ್ ಸರಿಯಾಗಿ ಇಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಯಾವುದೇ ಒಂದು ಉದ್ಯಮದಲ್ಲಿ ಬಂಡವಾಳವನ್ನ ತೊಡಗಿಸಿದಾಗ ಗಂಡಾಂತರಗಳನ್ನು ಎದುರಿಸಬೇಕಾಗತ್ತೆ, ತೊಂದರೆ ತಾಪತ್ರಯಗಳಿರ್ತವೆ. ಅದನ್ನೆಲ್ಲ ಎದುರಿಸ್ಬಿಟ್ಟು ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗುವಂತಹ ಒಂದು ಉದ್ಯಮದ ಕೊರತೆ ನಮ್ಮಲ್ಲಿ ಕಡಿಮೆ ಆಗಿದೆ ಅಂತ ಹೇಳಬಹುದು. The next one, poverty. Poverty and underemployment has mutually caused and affect relationship.
more poverty found in the rural areas, so they cannot save and invest money in economic activities. Therefore, it is an obstacle to the ರೂರಲ್ ಡೆವಲಪ್ಮೆಂಟ್. ಇಲ್ಲಿ ಮುಖ್ಯವಾಗಿ ಬಡತನ ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯ. ಬಡತನ ಮತ್ತು ಅರೆ ಅಭಿವೃದ್ಧಿ ಕೂಡ ಇಲ್ಲಿ ಅರೆ ಅಭಿವೃದ್ಧಿ ಮತ್ತು ಬಡತನ ಎರಡೂ ಕೂಡ ಒಂದಕ್ಕೊಂದು ತುಂಬಾ ಸಂಬಂಧ ಹೊಂದಿರತಕ್ಕಂಥದ್ದು. ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚು ನಾವು ಬಡತನವನ್ನ ಕಾಣ್ತೀವಿ. ಅದಕ್ಕೆ ಅಜ್ಞಾನ ಕಾರಣ ಇರ್ಬೋದು, ಅಥವಾ ಅನಕ್ಷರತೆ ಕಾರಣ ಇರ್ಬೋದು, ಮತ್ತೊಂದೇನೇ ಇರ್ಬೋದು. ಹಾಗಾಗಿ ಅವರಿಗೆ ಈ ಎಲ್ಲ ಕಾರಣಗಳಿಂದಾಗಿ ಹಣದ ಉಳಿತಾಯದ ಒಂದು ಕೊರತೆ ಕಂಡು ಬರ್ತಾ ಇದೆ. ಹೆಚ್ಚಾಗಿ ಅವರು ಬಂಡವಾಳವನ್ನ ತೊಡಗಿಸ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹಾಗಾಗಿ ಆರ್ಥಿಕ ಚಟುವಟಿಕೆಗಳಿಗೆ ಇವೆಲ್ಲವೂ ತೊಂದರೆ ಆಗ್ತಾ ಇದೆ ಅಂತ ಹೇಳಬಹುದು. So now, social factors. Following are the social factors are much affected on rural development process. The first one, evil social systems. Evil social systems means here blind beliefs, traditions, extravagance, customs. So their own rites and rituals are caused for they are much affected on the rural development process. ಇಲ್ಲಿ ಮುಖ್ಯವಾಗಿ ಸಾಮಾಜಿಕ ಅಂಶಗಳು ಅಂತ ನಾವು ಕರಿತೀವಿ. ಸಾಮಾಜಿಕ ಅಂಶಗಳಲ್ಲಿ ಬಹುತೇಕ ಅಂಶಗಳು ಗ್ರಾಮೀಣ ಪ್ರದೇಶಗಳಲ್ಲಿ ಒಂದು ಆರ್ಥಿಕ ಅಭಿವೃದ್ಧಿಗೆ ತೊಂದರೆಯನ್ನ ಉಂಟು ಮಾಡ್ತವೆ, ಅಡ್ಡಿಯನ್ನ ಉಂಟು ಮಾಡ್ತವೆ ಅಂತ ಹೇಳ್ಬೋದು. ಮೊಟ್ಟ ಮೊದಲನೇದಾಗಿ ಅನಿಷ್ಟ ಸಾಮಾಜಿಕ ಪದ್ಧತಿಗಳು. ಅನಿಷ್ಟ ಸಾಮಾಜಿಕ ಪದ್ಧತಿಗಳು ಅಂದ್ರೆ ಸಾಮಾನ್ಯವಾಗಿ ಮುಖ್ಯವಾಗಿ ಇಲ್ಲಿ ಒಂದು ಮೂಢನಂಬಿಕೆಗಳು, ಅವರ ಸಂಪ್ರದಾಯಗಳು, ರೀತಿ ರಿವಾಜುಗಳು, ಮತ್ತೆ ಅತಿ ಹೆಚ್ಚು ಖರ್ಚನ್ನ ಮಾಡ್ತಕ್ಕಂಥ ಒಂದು ಅಭ್ಯಾಸ, ಇವೆಲ್ಲವೂ ಕೂಡ ಈ ಆರ್ಥಿಕ ಅಭಿವೃದ್ಧಿಗೆ ತೊಂದರೆಯನ್ನು ಉಂಟು ಮಾಡ್ತವೆ ಅಂತ ಹೇಳ್ಬೋದು. ಅವ್ರು ಹೆಚ್ಚಾಗಿ ತಮ್ಮ ಹಣವನ್ನ ಹಬ್ಬ ಹರಿದಿನ, ಜಾತ್ರೆ, ಮೇಳ ಇಂಥದಕ್ಕೆ ಖರ್ಚು ಮಾಡ್ತಾರೆ. ತಮ್ಮದೇ ಅಭಿವೃದ್ಧಿಗೆ ಅವರು ಖರ್ಚು ಮಾಡೋದಕ್ಕೆ ಹಿಂದೆ ಮುಂದೆ ಮಾಡ್ತಾರೆ. ಆದ್ರೆ ಇಂಥ ಹಬ್ಬ ಹರಿದಿನಗಳಿಗೆ ಹೆಚ್ಚಾಗಿ ಖರ್ಚು ಮಾಡೋದು ಕೂಡ ಈ ಒಂದು ಅನಿಷ್ಟ ಸಾಮಾಜಿಕ ಪದ್ಧತಿಗಳು ಆರ್ಥಿಕ ಅಭಿವೃದ್ಧಿಗೆ ಅಡ್ಡಿಯನ್ನ ಉಂಟು ಮಾಡಿವೆ. ದ ನೆಕ್ಸ್ಟ್ ಒನ್, ಕ್ಯಾಸ್ಟ್ ಸಿಸ್ಟಮ್. It spread its root everywhere and in every system. We all know that caste system, villages and the joint family, they are the pillars of Indian social structure. And still we know that, so there is a superiority and inferiority, the complexes will be seen in the caste system. It spread its root everywhere and in every system. It influences on our occupation, our family, our religion, everything. So that's why this will also leads to an obstacle for a rural development. ಜಾತಿ ವ್ಯವಸ್ಥೆ ಅಂತ ಕರಿತೀವಿ. ಇದು ತನ್ನ ಒಂದು ಬೇರನ್ನ ಎಲ್ಲ ಕಡೆಯಲ್ಲಿ ಅದು ಹಬ್ಬಿಸಿಬಿಟ್ಟಿದೆ. ಹಾಗೇನೆ ಈ ಜಾತಿ ವ್ಯವಸ್ಥೆ ಅಂತಕ್ಕಂಥದ್ದು ನಮ್ಮ ಆಚಾರ ವಿಚಾರಗಳ ಮೇಲೆ, ನಮ್ಮ ಕುಟುಂಬದ ಮೇಲೆ, ನಮ್ಮ ಮೌಲ್ಯಗಳ ಮೇಲೆ, ನಮ್ಮ ಧರ್ಮದ ಮೇಲೆ, ಎಲ್ಲದರ ಮೇಲೆ ಪ್ರಭಾವವನ್ನು ಅದು ಬೀರುತ್ತೆ ಅಂತ ಹೇಳ್ಬೋದು. ಇದರಿಂದಾಗಿ ಅನೇಕ ದುಷ್ಪರಿಣಾಮಗಳು ಉಂಟಾಗ್ತವೆ ಅಂತ ಹೇಳ್ಬೋದು. ಇನ್ನೊಂದೇನಪ್ಪ ಅಂದ್ರೆ, ಜನರು ತಮ್ಮ ಸ್ಥಳದಲ್ಲಿ ತಮ್ಮ ಜಾತಿಗೆ ಮೀಸಲಾಗಿರ್ತಕ್ಕಂಥ ಕಸುಬನ್ನ ಕೈಗೊಳ್ಳುವಂತ ಪ್ರವೃತ್ತಿಯನ್ನ ಹೊಂದಿರ್ತಾರೆ. ಮತ್ತೆ ಅಷ್ಟೇ ಅಲ್ಲದೆ ಜಾತಿಯಿಂದ ಹುಟ್ಟತಕ್ಕಂಥ ಜಾತಿ ಪದ್ಧತಿಯ ಕೋಮುಗಲಭೆಗಳು, ಜನರ ನಡುವೆ ವೈಷಮ್ಯ, ಇವೆಲ್ಲವೂ ಕೂಡ ಅನೇಕ ಅನಿಷ್ಟಗಳಿಗೆ ಕಾರಣವಾಗಿದೆ. ಇದರಿಂದ ಆರ್ಥಿಕ ಅಭಿವೃದ್ಧಿ ಕುಂಠಿತವಾಗುತ್ತೆ ಅಂತ ಹೇಳ್ಬೋದು. ದ ನೆಕ್ಸ್ಟ್ ಒನ್, ಜಾಯಿಂಟ್ ಫ್ಯಾಮಿಲಿ. Joint family, caste and villages are the three important pillars of Indian social structure, and we cannot remove from our social structure also. So that's why we have to follow this, and this will also leads to the obstacle of a Indian rural development ಅಂತ ಹೇಳ್ಬೋದು. See, ಇಲ್ಲಿ ಜಾಯಿಂಟ್ ಫ್ಯಾಮಿಲಿ, we have members in a joint family, they have joint property and they cannot divide the property. So that's why this will also leads to underemployment, unemployment problem. ಅವಿಭಕ್ತ ಕುಟುಂಬ ಅಂತ ಕರಿತೀವಿ. ನಾನು ಆಗ್ಲೇ ಹೇಳಿದೆ, ಅವಿಭಕ್ತ ಕುಟುಂಬ, ಜಾತಿ ಪದ್ಧತಿ ಮತ್ತು ಗ್ರಾಮಗಳು, ಇವು ಮೂರು ನಮ್ಮ ದೇಶದ ಸಾಮಾಜಿಕ ಒಂದು ರಚನೆಯ ಮೂರು ಮುಖ್ಯ ಮೂಲಾಧಾರಗಳು, ಮೂರು ಕಂಬಗಳಿದ್ದ ಹಾಗೆ ಅಂತ. ಸೊ ಇವನ್ನ ಬಿಟ್ಟು ನಾವು ಭಾರತೀಯ ಸಮಾಜವನ್ನು ಅಧ್ಯಯನ ಕೂಡ ಮಾಡಕ್ ಸಾಧ್ಯನೇ ಇಲ್ಲ.
ಹಾಗಾಗಿ ಆ ಗ್ರಾಮೀಣ ಪ್ರದೇಶದಲ್ಲಿ ಅವಿಭಕ್ತ ಕುಟುಂಬ ಒಂದು ರೀತಿಯಲ್ಲಿ ಆರ್ಥಿಕ ಅಭಿವೃದ್ಧಿಗೆ ಅಡೆತಡೆಯನ್ನ ಉಂಟು ಮಾಡ್ತದೆ. ಅವಿಭಕ್ತ ಕುಟುಂಬದಲ್ಲಿ ಎಲ್ಲರೂ ಒಟ್ಟಾಗಿ ಆಸ್ತಿಯನ್ನ ಹೊಂದಿರ್ತಾರೆ, ಅದನ್ನ ಡಿವೈಡ್ ಮಾಡಕ್ಕಾಗಲ್ಲ. ಅಕಸ್ಮಾತ್ ಅದನ್ನ ಡಿವೈಡ್ ಮಾಡಿದ್ರು ಅಂತಂದ್ರೆ ಸೊ ದಟ್ ಲ್ಯಾಂಡ್ ಬಿಕಮ್ ಅನ್ಎಕನಾಮಿಕ್ ಹೋಲ್ಡಿಂಗ್, ಹಾಗಾಗಿ ಅದು ಅನುಪಯುಕ್ತ ಒಂದು ಭೂಮಿ ಆಗೋಗ್ತದೆ. ಆ ಕಾರಣಕ್ಕೆ ಇಲ್ಲಿ ಅವಿಭಕ್ತ ಕುಟುಂಬ ಕೂಡ ಒಂದು ಅಡ್ಡಿ ಅಂತ ಹೇಳ್ಬೋದು. ದ ನೆಕ್ಸ್ಟ್ ಒನ್, ಸಿಸ್ಟಮ್ ಆಫ್ ಇನ್ಹೆರಿಟೆನ್ಸ್. ಡ್ಯೂ ಟು ಇನ್ಹೆರಿಟೆನ್ಸ್ ಲ್ಯಾಂಡ್ಸ್ ಆರ್ ಡಿವೈಡೆಡ್ ಅಂಡ್ ಬಿಕಮ್ ಅನ್ಎಕನಾಮಿಕ್ ಹೋಲ್ಡಿಂಗ್. ಸೊ ಇಲ್ಲಿ ಉತ್ತರಾಧಿಕಾರ ಪದ್ಧತಿ ಅಂತ ಕರಿತೀವಿ. ಡ್ಯೂ ಟು ಇನ್ಹೆರಿಟೆನ್ಸ್ ಸಿಸ್ಟಮ್ ಲ್ಯಾಂಡ್ಸ್ ಆರ್ ಡಿವೈಡೆಡ್. So when the lands are divided, this become uneconomic holding. We cannot use for anything, and we cannot use the modern technology in 1 or 2 acres. So we need that is some of the acres, like for example in 10 acres we can use the modern equipments, but cannot in the 1 or 2 acres. So we have much 1 or 2 acres holders we have seen in the rural area. ಸೊ ಇಲ್ಲಿ ನೋಡಿ, ಸಾಮಾನ್ಯವಾಗಿ ನಾವು ಉತ್ತರಾಧಿಕಾರ ಅಂತ ಕರಿತೀವಿ. ಅಂದ್ರೆ ತಂದೆಯಿಂದ ಮಕ್ಕಳಿಗೆ ಬರ್ತಕ್ಕಂಥ ಏನು ಈ ಆಸ್ತಿ ಹಕ್ಕಿದೆ, ಇದು ಮಕ್ಕಳು ಬಹಳಷ್ಟು ಜನ ಇರ್ತಾರೆ, ಹಾಗಾಗಿ ಅವರ ಆಸ್ತಿಯಲ್ಲಿ ಅದನ್ನ ಡಿವೈಡ್ ಮಾಡ್ಬೇಕಾಗತ್ತೆ, ಭಾಗ ಮಾಡ್ಬೇಕಾಗತ್ತೆ. ಆ ರೀತಿ ಮಾಡಿದಾಗ ಅದನ್ನ ನಾವೇನಂತೀವಿ, ಅನುತ್ಪಾದಕ ಹಿಡುವಳಿ ಅಂತ ಕರಿತೀವಿ. ನಮ್ಮಲ್ಲಿ ಅಂತ ಹಿಡುವಳಿಗಳೇ ಜಾಸ್ತಿ ಇದೆ, ಮತ್ತೆ ಯಾಂತ್ರೀಕರಣವನ್ನ ಅಳವಡಿಸಲು ಅದರೊಳಗೆ ಸಾಧ್ಯವಾಗುವುದಿಲ್ಲ. ಹಾಗಾಗಿ ಆರ್ಥಿಕ ಅಭಿವೃದ್ಧಿಗೆ ಇದು ಕೂಡ ಒಂದು ರೀತಿಯಲ್ಲಿ ಕುಂಠಿತವಾದ ಅಂಶ ಅಂತ ಹೇಳಬಹುದು. ಅರ್ಲಿ ಅಂಡ್ ಯೂನಿವರ್ಸಲ್ ಮ್ಯಾರೇಜಸ್ ಅಂದ್ರೆ ಇಲ್ಲಿ ನಾವೇನಂತ ಹೇಳ್ತೀವಿ, ಶೀಘ್ರ ಮತ್ತು ಸಾರ್ವತ್ರಿಕ ವಿವಾಹ. ಶೀಘ್ರ ಮತ್ತು ಸಾರ್ವತ್ರಿಕ ವಿವಾಹ. ಸೊ ದಟ್ ಈಸ್ ದಿಸ್ ಹ್ಯಾಪನ್ಸ್ ಎಸ್ಪೆಷಲಿ ಇನ್ ದ ವಿಲೇಜಸ್. ಚೈಲ್ಡ್ ಮ್ಯಾರೇಜ್ and early marriages, and marriage is universal in India. And you know that, so this will leads to more population. Early marriages and universal marriages will leads to more population. What K. Davis says that, so Indians are much marrying people and early marrying people ಅಂತ ಹೇಳ್ತಾನೆ. ಅಂದ್ರೆ ಇಲ್ಲಿ ಶೀಘ್ರ ಮತ್ತು ಸಾರ್ವತ್ರಿಕ ವಿವಾಹ, ಇದರಿಂದ ಬಹಳ ಬೇಗ ವಿವಾಹ ಆಗೋದ್ರಿಂದ ನಮ್ಮಲ್ಲಿ ಹೆಚ್ಚೆಚ್ಚು ಜನಸಂಖ್ಯೆಗೆ ಅದು ಕಾರಣವಾಗ್ತದೆ ಅಂತ ಹೇಳ್ಬೋದು. ಸೊ ದೋ ವಿ ಹ್ಯಾವ್ ಮೆನಿ ಲಾಸ್ ಆರ್ ಫಾರ್ಮುಲೇಟೆಡ್ against the child marriage, but still child marriages system is still existed in India, especially in the rural India. ಸೊ ಇವತ್ತಿಗೂ ಕೂಡ ನಮ್ಮಲ್ಲಿ ನಾವು ನೋಡ್ತೀವಿ, ಬಾಲ್ಯ ವಿವಾಹಗಳು ಇವತ್ತಿಗೂ ನಡೀತಾ ಇದ್ದಾವೆ, ಗೊತ್ತಾಗದೆ ಹಾಗೆ ನಡೀತವೆ, ಪೊಲೀಸರು ಕಣ್ ತಪ್ಪಿಸಿ ಆಗ್ತಾ ಇದ್ದಾವೆ. ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ವಿವಾಹವಾಗುವುದು ಮತ್ತು ಸಾರ್ವತ್ರಿಕ ವಿವಾಹ ಆಗ್ತಕ್ಕಂಥದ್ದು, ಇದರಿಂದಾಗಿ ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ, ಇದು ಆರ್ಥಿಕ ಅಭಿವೃದ್ಧಿಗೆ ಕುಂಠಿತವಾಗುತ್ತೆ ಅಂತ ಹೇಳ್ಬೋದು. ದ ಲಾಸ್ಟ್ ಒನ್, ಇಲಿಟ್ರಸಿ, ಅನಕ್ಷರತೆ ಅಂತ ಕರಿತೀವಿ. ಇಂಡಿಯಾ ಇಸ್ ಬ್ಯಾಕ್ವರ್ಡ್ ಬಿಕಾಸ್ ಆಫ್ ಮೆಜಾರಿಟಿ ಪೀಪಲ್ ಇನ್ ಇಂಡಿಯಾ ಆರ್ ಇಲಿಟ್ರೇಟ್ಸ್. ವಿ ಆರ್ ನಾಟ್ ಲಿಟ್ರೇಟ್ಸ್, ವಿ ಆರ್ ನಾಟ್ ಎಜುಕೇಟೆಡ್, and more number of people are uneducated in India. So because of this we are not able to utilize the mechanization or science and technology in any other field. So that is the problem. And because of illiteracy, ignorance, blind faiths, we are following this. These are increased day by day because of this, and therefore development thinking cannot become in the minds of the rural people. ಇಲ್ಲಿ ಅನಕ್ಷರತೆ ಅನ್ನೋದು ಕೂಡ ಮತ್ತೊಂದು ಅಡ್ಡಿ ಅಂತ ಹೇಳ್ಬೋದು. ಇದೊಂದು ಸಾಮಾಜಿಕ ಅಂಶ. ಯಾಕಂದ್ರೆ ಯಾವಾಗ ಮನುಷ್ಯನಲ್ಲಿ ಒಂದು ಅಜ್ಞಾನ ಜಾಸ್ತಿ ಆಗತ್ತೆ, ಅಂದ್ರೆ ವಿದ್ಯೆ ಇರೋದಿಲ್ಲ, ಶಿಕ್ಷಣ ಇರೋದಿಲ್ಲ, ಇದರಿಂದಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಈ ಅಜ್ಞಾನ ಅಥವಾ ಮೂಢನಂಬಿಕೆಗಳು ಇವೆಲ್ಲವೂ ಕೂಡ ಜಾಸ್ತಿ ಆಗ್ತಾ ಹೋಗ್ತವೆ. ಅಂತ ಮನುಷ್ಯರು ಯಾವತ್ತೂ ಅಭಿವೃದ್ಧಿಯ ಬಗ್ಗೆ ಯೋಚನೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿದೆ. The next, political factors. So following are the political factors affected on the rural development. The first one, political instability. Political instability is an evil for Indian system. ಇಲ್ಲಿ ನೆಕ್ಸ್ಟ್ ರಾಜಕೀಯ ಅಂಶಗಳು ಅಂತ ನಾವು ಹೇಳ್ತೀವಿ. ರಾಜಕೀಯ ಅಂಶಗಳಲ್ಲಿ ಮೊಟ್ಟ ಮೊದಲನೇದು ರಾಜಕೀಯ ಅಸ್ಥಿರತೆ. We don't have stable political system or government. Government is always in the variation, you know that. So we have multi-political party system,
and the government is not stable. It is always unstable. So that is the problem. So in Western countries, only one party system will be there. So that's why they run the government very well. We have multi party system. So this will also leads to the um, an obstacle for the rural development. ಸೊ ಇಲ್ಲಿ ರಾಜಕೀಯ ಅಸ್ಥಿರತೆ ಅಂತ ಹೇಳಿ ಕರಿತೀವಿ. ನಮ್ಮಲ್ಲಿ ಬಹುಪಕ್ಷ ಒಂದು ವ್ಯವಸ್ಥೆ ಇರೋದ್ರಿಂದ ಇಲ್ಲಿ ಏನಾಗ್ತಾ ಇದೆ, ರಾಜಕೀಯ ಅಸ್ಥಿರತೆ ಉಂಟಾಗತ್ತೆ. ಬೇರೆ ಬೇರೆ ದೇಶಗಳಲ್ಲಿ ಅಥವಾ ಹೊರದೇಶಗಳಲ್ಲಿ ಒಂದೇ ಪಾರ್ಟಿ ವ್ಯವಸ್ಥೆ ಇದ್ರೆ ಸರ್ಕಾರವನ್ನ ಬಹಳ ಸುಲಭವಾಗಿ ಅವರು ಮುಂದುವರಿಸ್ಕೊಂಡು ಹೋಗ್ಬೋದು. ಆದ್ರೆ ನಮ್ಮ ಭಾರತ ದೇಶದಲ್ಲಿ ಮಲ್ಟಿ ಪಾರ್ಟಿ ಸಿಸ್ಟಮ್ ಇರೋದ್ರಿಂದ ಇದು ಅವಾಗವಾಗ ಸರ್ಕಾರಕ್ಕೆ ತೊಂದರೆಯನ್ನ ಅಥವಾ ಅಡ್ಡಿಯನ್ನ ಉಂಟು ಮಾಡುತ್ತೆ ಅಂತ ಹೇಳ್ಬೋದು. ಆಮೇಲೆ ಎಲೆಕ್ಷನ್ ಪ್ರೋಸೆಸ್ ನೋಡ್ರಿ, ಅಥವಾ ಮೋರ್ ರೆಸ್ಪಾನ್ಸಿಬಿಲಿಟಿ ಆನ್ ದ ಗವರ್ನಮೆಂಟ್, ಇವೆಲ್ಲವೂ ಕೂಡ ಅಂದ್ರೆ ಒಂದು ಪಕ್ಷದ ಸರ್ಕಾರ ಬಂದಾಗ ಇನ್ನೊಂದು ಪಕ್ಷದ ನೀತಿಗಳನ್ನ ಅದು ಬದಲಾವಣೆ ಮಾಡುತ್ತೆ. ಹಾಗಾಗಿ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ಅಂದ್ರೆ ಕಡಿಮೆ ಸಾಧ್ಯತೆಗಳು. ದ ನೆಕ್ಸ್ಟ್ ಒನ್, ಇನ್ಎಫಿಷಿಯನ್ಸಿ ಇನ್ ಅಡ್ಮಿನಿಸ್ಟ್ರೇಷನ್, ಆಡಳಿತದಲ್ಲಿ ಅದಕ್ಷತೆ ಅಂತ ಹೇಳ್ತೀವಿ. ಸೊ ದಟ್ ಮೀನ್ಸ್ inefficiency. That is, when we select the officers, it is not on the basis of the merit. So the meritorious system we are not following. So that's why we'll select the people inefficient. Inefficient people will be selected for in the administration level. So that's why. So that is the thing. And the negligence of the bureaucrats and slow process in their work, and spread of corruption, all this will leads to an obstacle for the rural development ಅಂತ ಹೇಳ್ತೀವಿ. ಆಡಳಿತದಲ್ಲಿ ಅದಕ್ಷತೆ ಅಂದ್ರೆ, ಆಡಳಿತದಲ್ಲಿ ಅದಕ್ಷತೆ ಅಂದ್ರೆ ಸಾಮಾನ್ಯವಾಗಿ ನಾವು ಅದಕ್ಷ ಆಫೀಸರ್ಗಳನ್ನು ಹೆಚ್ಚಾಗಿ ನಾವು ಆರಿಸ್ತೀವಿ ಕೂಡ. ಅದ್ರ ಜೊತೆಯಲ್ಲಿ ನೌಕರಶಾಹಿಯ ಆಲಸ್ಯ, ನಮ್ಮಲ್ಲಿರ್ತಕ್ಕಂಥ ಆಫೀಸರ್ಸ್ ಕೂಡ ತುಂಬಾ ನೆಗ್ಲೆಕ್ಟ್ ಮಾಡ್ತಾರೆ. ಮಂದಗತಿಯ ಕೆಲಸಗಳೆಲ್ಲವೂ ಕೂಡ ಮಂದಗತಿಯಲ್ಲಿನೇ ನಡೀತವೆ. ಅದ್ರ ಜೊತೆಯಲ್ಲಿ ವ್ಯಾಪಕವಾದಂತಹ ಭ್ರಷ್ಟಾಚಾರ, ಈ ಎಲ್ಲ ಸಂಗತಿಗಳು ಗ್ರಾಮೀಣ ಅಭಿವೃದ್ಧಿ ಪ್ರಕ್ರಿಯೆಗೆ ತನ್ನದೇ ಆದ ರೀತಿಯಲ್ಲಿ ಒಂದು ಪರಿಣಾಮವನ್ನ ಬೀರಿವೆ ಅಂತ ಹೇಳ್ಬೋದು. ಸೊ ಸರ್ಕಾರದಲ್ಲಿ ಪಾರದರ್ಶಕ ಆಡಳಿತ ಇಲ್ಲ, ಆ ಕಾರಣವೂ ಕೂಡ ಒಂದು ರೀತಿಯಲ್ಲಿ ಕಾರಣ ಆಗತ್ತೆ. ದ ಲಾಸ್ಟ್ ಒನ್, ರಿಲಿಜಿಯಸ್ ಫ್ಯಾಕ್ಟರ್ಸ್. Blind beliefs, traditions and customs are part of Indian social structure. These are obstacles of the rural development. ಸೊ ಇಲ್ಲಿ ಧಾರ್ಮಿಕ ಅಂಶಗಳು ಅಂತ ಹೇಳಿ ನಾವು ಕರಿತೀವಿ. ಇದರೊಳಗೆ ಒಂದು ಮೂಢನಂಬಿಕೆಗಳಿರ್ಬೋದು, ಆಚಾರ ವಿಚಾರ ಪದ್ಧತಿಗಳಿರಬಹುದು, ಇವೆಲ್ಲವೂ ಕೂಡ ನಮ್ಮ ಭಾರತೀಯ ಸಮಾಜದ ರಚನೆಯ ಭಾಗಗಳೇ ಆಗಿವೆ. ಇವೆಲ್ಲವನ್ನ ಬಿಟ್ಟಿರಕ್ಕೆ ಸಾಧ್ಯನೇ ಇಲ್ಲ. ಸೊ ನಮ್ಮ ಜನರು ವಿ ಬಿಲೀವ್ ಇನ್ ದ ಫೆಟಲಿಸಮ್, ಅಂದ್ರೆ ಹಣೆ ಬರಹವನ್ನ ನಾವು ನಂಬ್ತೀವಿ. ಪ್ರಗತಿಪರ ಚಿಂತನೆಗಳನ್ನ ಅಭ್ಯಾಸ ಮಾಡ್ಕೊಂಡೇ ಇರೋದಿಲ್ಲ. ಪ್ರತಿಯೊಂದು ಏನೇ ಆಗ್ಲಿ ಅದಕ್ಕೆ ಹಣೆ ಬರಹ ಅಂತ ತಿಳ್ಕೊಳ್ತೀವಿ. ನಮ್ಮ ಪ್ರಯತ್ನಗಳನ್ನ ನಾವು ಮಾಡೋದಿಲ್ಲ. ಹೀಗಾಗಿ ಧಾರ್ಮಿಕ ಅಂಶಗಳು ಒಂದು ರೀತಿಯಲ್ಲಿ ಒಂದು ಗ್ರಾಮೀಣ ಅಭಿವೃದ್ಧಿಗೆ ಅಡೆತಡೆಯನ್ನ ಉಂಟು ಮಾಡ್ತವೆ ಅಂತ ಹೇಳಬಹುದು. ಸೊ ದೀಸ್ ಆರ್ ಆಲ್ ದ ಅಬ್ಸ್ಟಾಕಲ್ಸ್ ಆಫ್ ದ ರೂರಲ್ ಡೆವಲಪ್ಮೆಂಟ್. ಥ್ಯಾಂಕ್ ಯು.